निशंक होई रे मन, निर्भय होई रे मन, अतर्क्य अवधूत हे स्मर्तग्रामी, अशक्य हि शक्य करतील स्वामी. ಶ್ರೀ ಸ್ವಾಮಿ ಸಮರ್ಥ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಮಹಾರಾಜರ ಕೃಪಾಶೀರ್ವಾದ ಆಗಲಿ ಅಂತ ಹೇಳ್ತಾ ಈ ಒಂದು ಕಥೆನ ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ಒಂದು ಕತೆ ರಾಮನಾಥ್ ಅನ್ನೋ ಒಬ್ಬ ಸಾಮಾನ್ಯ ಜೀವನ ಸಾಗಿಸ್ತಿರ್ತಕ್ಕಂಥ ಒಬ್ಬ ರೈತಾಪಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯನ ಕಥೆ ಇದು. ರಾಮನಾಥ್ ಮೂಲತಃ ಸೋಲಾಪುರದವರು. ಅನುಕೂಲವಾಗಿರ್ತಕ್ಕಂತೆ ಜೀವನ ಸಾಗ್ತಾ ಇರುತ್ತೆ. ಹೊಲ ಜಾಸ್ತಿ ಇರುತ್ತೆ, ಗದ್ದೆ ತೋಟ ತುಂಬ ಅನುಕೂಲವಾಗಿರ್ತಾರೆ, ಏನೂ ತೊಂದರೆ ಇರಲ್ಲ. ಆದರೆ ಇವಾಗಿನ ಟ್ರೆಂಡ್ ಒಂದಿದೆ, ನಾನು ಮದುವೆ ಮಾಡ್ಕೋಬೇಕು ಅಂದರೆ ಅವನು ರೈತನಾಗಿರಬಾರ್ದು, ಗದ್ದೆ ಇರಬೇಕು ಅಂದರೆ. ಸೊ ಈಗಿನ ಟ್ರೆಂಡ್ ಹಂಗಿದೆ. ಸೊ ಈ ರಾಮನಾಥ್ ಅವ್ರಿಗೂ ಈ ಕತೆಗೂ ತುಂಬ ಹತ್ತಿರವಾಗಿರ್ತಕ್ಕಂಥ ನಂಟಿದೆ. ರಾಮನಾಥ್ ಅವರು ತಾಯಿ ಮಗ ಇಬ್ಬರೇ ಇರ್ತಾರೆ. ಆಳುಕಾಳುಗಳನ್ನ ಇಟ್ಕೊಂಡು ತುಂಬ ಅನುಕೂಲವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ರಾಮನಾಥ್ ಅವರಿಗೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಮದುವೆ ಸೆಟ್ ಆಗ್ತಾ ಇರ್ತಿರಲಿಲ್ಲ. ಆದರೆ ಅವರ ತಾಯಿ ವಿಶ್ವಾಸ ಇಟ್ಟು ಸ್ವಾಮಿ ಸಮರ್ಥರ ಸೇವೆ ಮಾಡ್ತಾ ಇರ್ತಾಳೆ. ರಾಮನಾಥ್ ಅವ್ರಿಗಂತೂ ಸಾಕಾಗೋಗ್ಬಿಟ್ಟಿರುತ್ತೆ. 35 ವರ್ಷ ಆಗಿರುತ್ತೆ, ಮದುವೆನೇ ಸೆಟ್ ಆಗಲ್ಲ. ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಹೆಣ್ಣು ನೋಡೋಕ್ಕೆ ಅಂದರೂ ಕೂಡ ಮದುವೆ ಸೆಟ್ ಆಗಲ್ಲ. ಸೊ ಇದೇ ಥರ ನಡ್ಕೊಂಡು ಹೋಗುತ್ತೆ. ಒಂದು ದಿವಸ ಒಬ್ಬ ಬ್ರೋಕರು ಇವ್ರಿಗೊಂದು ಸಂಬಂಧನ ತರ್ತಾನೆ. ಸಂಬಂಧನ ತೊಗೊಂಡು ಬರ್ತಾನೆ. ಹುಡುಗಿನೂ ತುಂಬ ಸ್ಫುರದ್ರೂಪಿ, ತುಂಬ ಚೆನ್ನಾಗಿರ್ತಾಳೆ ಹುಡುಗಿ. ಆದರೆ ಅವರು ಮಿಡಲ್ ಕ್ಲಾಸ್ ಜನ, ಅಂದರೆ ಇವ್ರಿಗಿಂತನೂ ಒಂಚೂರು ಕೆಳ ದರ್ಜೆಯಲ್ಲಿರ್ತಕ್ಕಂಥ ಮನೆಯವರಾಗಿರ್ತಾರೆ. ಆದರೆ ಹೆಣ್ಣು ನೋಡೋಕ್ಕೆ ಹೋದಾಗ ಹುಡುಗಿ ತುಂಬ ರಾಮನಾಥ್ ಅವರಿಗೆ ತುಂಬ ಇಷ್ಟ ಆಗ್ತಾಳೆ. ಮದುವೆನೂ ಆಗುತ್ತೆ. ಮದುವೆಗಿಂತ ಮುಂಚಿತವಾಗಿ ಅವರು ಆ ಹುಡುಗಿ ಇವ್ರ ಜೊತೆ ನಡೆದುಕೊಂಡಿರ್ತಕ್ಕಂಥ ರೀತಿ, ಆ ಪ್ರೀತಿ ವಿಶ್ವಾಸ, ಅಂಥ ಬಡತನದಲ್ಲೇ ಇವರಿಗೆ ಕೊಡುವಂಥ ಗಿಫ್ಟುಗಳು, ಇವೆಲ್ಲ ರಾಮನಾಥ್ ಅವ್ರಿಗೆ ಅಯ್ಯೋ ನಮ್ಮ ತಾಯಿ ಇಷ್ಟು ವರ್ಷ ಒಂದು ಸ್ವಾಮಿ ಸೇವೆ ಮಾಡಿದ್ದು ಸಾರ್ಥಕವಾಯಿತು, ಸುಂದರವಾಗಿರ್ತಕ್ಕಂಥ ಹೆಂಡತಿ ಸಿಕ್ಕಿದ್ದಾಳೆ. ಆಮೇಲೆ ಅವ್ರ ಅತ್ತೆ ಜೊತೆಗೂ, ಅಂದರೆ ರಾಮನಾಥ್ ಅವರ ತಾಯಿ ಜೊತೆನೂ ತುಂಬ ಒಡನಾಟ. ಅದು ಹೆಂಗಂದರೆ ಏನು, ಇವಳು ನಮ್ಮ ಮನೆ ಸೊಸೆ ಅಲ್ಲ ಮಗಳು ಅನ್ನೋ ಥರ, ಆ ಥರ ಇವ್ರ ಜೊತೆ ಬಿಹೇವರ್ಸ್ ಇರುತ್ತೆ. ಸೊ ಮದುವೆ ಸಮಯ ಹತ್ತಿರ ಬಂದಾಗ ಚಿನ್ನಾಭರಣ ಎಲ್ಲ ಖರೀದಿ ಮಾಡಿ ಸೊಸೆಗೆ ಬೇಕು ಅಂಥೇಳಿ ರಾಮನಾಥ್ ಅವರ ತಾಯಿ ಅದ್ಧೂರಿಯಾಗಿ ಮದುವೆ ಮಾಡೋದು ಬೇಡ, ಸಿಂಪಲ್ಲಾಗಿ ಮದುವೆ ಮಾಡೋಣ ಅಂಥೇಳಿ ಅವ್ರದ್ದೊಂದು ಕಂಡೀಷನ್ ಇರುತ್ತೆ. ನಮ್ಮ ಕಡೆ ರಿಲೇಷನ್ ನಾವು ಯಾರನ್ನೂ ಕರೆಯಲ್ಲ. ಸೊ ಅದು ಒಂದೇ ಕಂಡೀಷನ್ ಇರುತ್ತೆ, ಯಾರ್ದು, ರಾಮನಾಥ್ ಅವರ ಅತ್ತೆ ಮನೆಯವ್ರದ್ದು. ಆಯಿತು ಹಾಗೆ ಆಗಲಿ ಅಂಥೇಳಿ ಒಂದು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬರ್ತಾರೆ. ಮದುವೆ ಮಾಡಿಕೊಂಡು ಬಂದು ಯಾವತ್ತು ಮದುವೆ ಆಗಿದ್ದ ರಾತ್ರಿ ಒಂದು ದಿವಸ ರಾಮನಾಥ್ ಅವ್ರ ಮನೆಯಲ್ಲಿ ಒಂದು ದಿವಸ ಕರೀತಾರೆ. ಮಾರನೇ ದಿವಸ ರಾತ್ರಿ 12:30 1 ಗಂಟೆಗೆ ಹುಡುಗಿ ಇರಲ್ಲ. ಸೊ ರಾಮನಾಥ್ ಅವರಿಗೆ ಒಂದು ಕಡೆ ಊರಿನಲ್ಲಿ ಮಾನ ಮರ್ಯಾದೆ ಪ್ರಶ್ನೆ. ಹುಡುಕ್ತಾರೆ, ಹುಡುಗಿನೇ ಸಿಗಲ್ಲ. ಅದು ಕಾರಣ ಏನು ಅಂತಂದರೆ, ಇವರು ಹಾಕಿರ್ತಕ್ಕಂಥ ಚಿನ್ನನ ಎಲ್ಲ ದೋಚಿಕೊಂಡು, ಎಲ್ಲ ಬಟ್ಟೆ ಬರೆ ತಗೊಂಡು ತಮ್ಮ ಪ್ರಿಯಕರನ ಜೊತೆ ಆ ಒಂದು ಹುಡುಗಿ ಓಡೋಗಿರ್ತಾಳೆ. ರಾಮನಾಥ್ಗೆ ದೇವ್ರ ಮೇಲಿರ್ತಕ್ಕಂಥ ವಿಶ್ವಾಸ ಸರ್ವನಾಶ ಆಗೋಗ್ಬಿಡುತ್ತೆ. ಇಷ್ಟೇಪ ಇದು ಜೀವನ, ನನಗೆ ಮಹಾರಾಜರು ಹಿಂಗೆ ಕೊಟ್ಟು ಹಿಂಗೆ ಇಸ್ಕೊಂಡ್ರಲ್ಲ ಅನ್ನೋ ಒಂದು ಫೀಲಿಂಗು ತುಂಬ ನೋವಾಗುತ್ತೆ. ಅದು ಯಾವ ಮಟ್ಟಕ್ಕೆ ಇವರಿಗೆ ನೋವಾಗುತ್ತೆ ಅಂತಂದರೆ, ಮಹಾರಾಜರೇ ಭೂಮಿ ಮೇಲಿಲ್ಲ ಅನ್ನೋ ಒಂದು
ಫೀಲಿಂಗ್ಸ್ ಬಂದ್ಬಿಡುತ್ತೆ. ಅವತ್ತಿಂದ ಇವರು ಆಯಿತು ಆಗಿದ್ದಾಗೋಯ್ತು ಅಂತ ಹೇಳಿಬಿಟ್ಟು ಸಾಕು ಇನ್ನು ಅಂಥೇಳಿ ಮದುವೆ ಗೋಜಿಗೆನೇ ಹೋಗೋದು ಬೇಡ ಅಂತ ಬಿಟ್ಬಿಡ್ತಾರೆ. ಆದರೆ ಅವ್ರ ತಾಯಿಗೆ ಹೊಟ್ಟೆಯಲ್ಲಿ ಸಂಕಟ, ಮಗನಿಗೊಂದು ಜೀವನ ಹಿಂಗಾಯ್ತಲ್ಲ. ಪ್ರತಿ ದಿವಸ ಮಹಾರಾಜರ ಹತ್ರ ಭಿಕ್ಷೆ ಬೇಡ್ತಾ ಇರ್ತಾರೆ. ಆದರೆ ಆ ಮಹಾರಾಜರು ಒಂದಿಲ್ಲ ಒಂದು ದಿವಸ ಮಹಾತಾಯಿಗೆ ಆ ಭಿಕ್ಷೆಯನ್ನು ಕರುಣಿಸ್ತಾರೆ. ಏನಾಗುತ್ತೆ ಅಂದರೆ ಇವರು ಕೊಲ್ಹಾಪುರಿಗೆ ಅವ್ರ ತಾಯಿ ಹೋಗಿರ್ತಾರೆ. ಅಲ್ಲಿ ಒಂದು ಮಠ ಇರುತ್ತೆ. ಆ ಮಠದಲ್ಲಿ ಒಬ್ಬ ಬಡ ಹುಡುಗಿ ಕೆಲಸ ಮಾಡ್ಕೊಂಡಿರ್ತಾಳೆ. ಆ ಹುಡುಗಿ ಕೆಲಸ ಏನು ಅಂತಂದರೆ ಪ್ರತಿ ದಿವಸ ಒಂದು ಸ್ವಾಮಿಯ ಊಟ ಮಾಡಿರ್ತಕ್ಕಂಥ ತಟ್ಟೆ ಕ್ಲೀನ್ ಮಾಡೋದು, ಅಂದರೆ ಮಠದಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳೆ. ಎಷ್ಟು ಚೆನ್ನಾಗಿರ್ತಾಳೆ ಅಂದರೆ ಅಷ್ಟು ಬಡತನದಲ್ಲಿದ್ದರೂ ಕೂಡ ಒಂದು 3-4 ದಿವಸ ಅವಳ ಚಲನವಲನಗಳನ್ನ ನೋಡೋಕ್ಕೇ ರಾಮನಾಥ್ ಅವ್ರ ತಾಯಿ ಆ ಮಠದಲ್ಲಿರ್ತಾರೆ. ಅದಾದಮೇಲೆ ರಾಮನಾಥ್ ಅವರ ತಾಯಿ ಹೋಗ್ಬಿಟ್ಟು ಆ ಹುಡುಗಿ ಕೇಳ್ತಾರೆ, ನೀನು ನನ್ನ ಮನೆ ಸೊಸೆಯಾಗಿ ಬರ್ಬೋದಾ ಅಂಥೇಳಿ. ಸೊ ಅಲ್ಲಿ ಏನು ಮಾಡ್ತಾಳೆ ಅಂದರೆ ಒಂದೇ ಮಾತು ಹೇಳ್ತಾಳೆ ಹುಡುಗಿ, ಸ್ವಾಮಿ ಮಹಾರಾಜರ ಮುಂದೆ ಚೀಟಿ ಹಾಕೋಣ, ನನ್ನ ತಂದೆ ನನ್ನ ತಾಯಿ ಸರ್ವಸ್ವನೇ ಮಹಾರಾಜರು, ಅವ್ರು ಏನು ಅಪ್ಪಣೆ ಕೊಡ್ತಾರೋ ಆ ಅಪ್ಪಣೆ ಪ್ರಕಾರ ನಾನು ನಡ್ಕೋತೀನಿ ಅಂಥೇಳಿ ಚೀಟಿ ಹಾಕ್ತಾರೆ. ಚೀಟಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಅದಾದ ಮೇಲೆ ಊರಿನಿಂದ ರಾಮನಾಥನ ಕರೆಸ್ತಾರೆ. ರಾಮನಾಥನ ಮುಂದೆನೇ ಈ ಘಟನೆ ನಡೆಯುತ್ತೆ. ಸೊ ತುಂಬಾ ಅದ್ಧೂರಿಯಾಗಿ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಈ ಒಂದು ಹೆಣ್ಣಿನ ಕಾಲ್ಗುಣನೋ ಏನೋ, ಆ ಮೊದಲು ಇವರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಆ ಹುಡುಗಿ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಿ ಬೀಳ್ತಾಳೆ. ಇವ್ರ ಕೈಯಿಂದ ಹೋಗಿರ್ತಕ್ಕಂಥ ಎಲ್ಲ ಚಿನ್ನನೂ ವಾಪಸ್ ಬರುತ್ತೆ. ವೀಕ್ಷಕರೇ ನೋಡಿ, ನಮ್ಮ ಹಣೆ ಬಾರದಲ್ಲಿ ಏನಿದೆಯೋ ನಮಗಂತೂ ಗೊತ್ತಿಲ್ಲ. ಫಸ್ಟು ಹೇಳೋದಿದೆ ಒಂದೇ, ನಾವೇನು ಕರ್ಮ ಮಾಡಿದ್ದೀವೋ, ನಮ್ಮ ತಂದೆ ತಾಯಿ ಏನು ಕರ್ಮ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಆ ಗೊತ್ತಿರೋದು ಸ್ವಾಮಿ ಸಮರ್ಥರಿಗೆ ಒಬ್ಬರಿಗೇ ಗೊತ್ತಿರುತ್ತೆ ಅದು. ಅಂದರೆ ರಾಮನಾಥ್ ಅವ್ರ ಜೀವನದಲ್ಲಿ 2 ಮದುವೆ ಇತ್ತಾ, ಅಥವಾ ಈ ಘಟನೆ ರಾಮನಾಥ್ ಅವ್ರ ಜೀವನದಲ್ಲಿ ನಡಿಬೇಕಾಗಿತ್ತಾ, ಅಥವಾ ಆ ಒಂದು ಹುಡುಗಿನೇ ರಾಮನಾಥ್ ಅವ್ರ ಮನೆ ಸೇರಬೇಕಾಗಿತ್ತಾ, ಇದು ಯಾವುದು ನಮ್ಮ ಮನುಷ್ಯರ ಕೈಯಲ್ಲಂತೂ ಇಲ್ಲ. ಇದು ವೀಕ್ಷಕರೇ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ಗಳು ಇರ್ತವೆ ಅಂದರೆ ನಾವೇ ಅನ್ಕೋತೀವಿ ಇದು ಹಿಂಗೆ ಆಗಕ್ಕೆ ಸಾಧ್ಯನೇ ಇದು. ನೋಡಿ, ರಾಮನಾಥ್ ಅವರು ಅದೇ ಹುಡುಗಿನ ಮದುವೆ ಮಾಡಿಕೊಂಡು ಇವಾಗ ಆ ಹುಡುಗಿ ಜೊತೆ ಅದೇ ಊರಲ್ಲಿ ತುಂಬ ಚೆನ್ನಾಗಿ ಸಂಸಾರ ಮಾಡ್ತಾ ಇರ್ತಾರೆ. ಸೊ ಇವಾಗ ಅವರಿಗೆ ಮುದ್ದಾದ 2 ಮಕ್ಕಳಿದೆ. ರಾಮನಾಥ್ ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ನ ಅದ್ಭುತವಾಗಿ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ನಂಗೆ ಸಂತೋಷ ಆಗುತ್ತೆ. ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.